ಎಸ್ ನೋಡಿ, ಇರಾನ್ ಇಸ್ರೇಲ್ ನಡುವಿನ ಈ ಮಹಾಯುದ್ಧ ಈಗ ಭಾರತದ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾ ಇದೆ. ಈಗ ಈ ಕುರಿತಂತೆ ಏನು ಈ ಯುದ್ಧದ ಎಫೆಕ್ಟ್ ನಲ್ಲಿ ಭಾರತದಲ್ಲಿ ಅತಿ ಹೆಚ್ಚಾಗಿ ದರಗಳ ಏರಿಕೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭೆ ಕಲಾಪದಲ್ಲೂ ಕೂಡ ಗ್ಯಾಸ್ ಸಮಸ್ಯೆ ಬಗ್ಗೆ ಪ್ರತಿಧ್ವನಿಯನ್ನ ಎತ್ತಿದ್ದಾರೆ. ವಿಧಾನಸಭಾ ಕಲಾಪದಲ್ಲೂ ಕೂಡ ಗ್ಯಾಸ್ ಸಮಸ್ಯೆಯ ಪ್ರತಿಧ್ವನಿ ಎತ್ತಿದೆ. ಸದನದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಸದಸ್ಯರ ವಾಕ್ ಸಮರ ನಡೀತಾ ಇದೆ. ಸಿಲಿಂಡರ್ ಸಮಸ್ಯೆ ಆಡಳಿತ ವಿಪಕ್ಷ ಸದಸ್ಯರ ವಾಗ್ಯುದ್ಧ ನಡೀತಾ ಇದೆ. ಸಿಲಿಂಡರ್ ಸಮಸ್ಯೆಗೆ ಕೇಂದ್ರ ಕಾರಣ ಅಂತ ಸಿಎಂ ಸಿದ್ದರಾಮಯ್ಯ ಒಂದ್ ಕಡೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಸಿಲಿಂಡರ್ ಅಂತಾರಾಷ್ಟ್ರೀಯ ಸಮಸ್ಯೆ ಅಂತ ಬಿಜೆಪಿ ಮತ್ತೊಂದು ಕಡೆ ಆರೋಪವನ್ನು ಮಾಡ್ತಾ ಇದೆ. ಸದನದಲ್ಲಿ ಸಿಲಿಂಡರ್ ಸದ್ದು ಗದ್ದಲ ಕೋಲಾಹಲ ಸೃಷ್ಟಿಸ್ತಾ ಇದೆ. ವಿಧಾನಸಭೆ ಕಲಾಪದಲ್ಲೂ ಗ್ಯಾಸ್ ಸಮಸ್ಯೆಯ ಪ್ರತಿಧ್ವನಿ ಒಂದ್ ಕಡೆ ಎತ್ತುತ್ತಾ ಇದ್ದಾರೆ. ಏನು ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಶುರುವಾಯಿತು. ಅಮೆರಿಕ ಇಸ್ರೇಲ್ಗೆ ಬೆನ್ನೆಲುಬಾಗಿ ನಿಲ್ತು. ಅಮೆರಿಕ ಇಸ್ರೇಲ್ ಎರಡೂ ಕೂಡ ಜಂಟಿ ಕಾರ್ಯಾಚರಣೆಯಲ್ಲಿ ಯುದ್ಧವನ್ನೇನೋ ಇರಾನ್ ಮೇಲೆ ಮಾಡಿ 36 ವರ್ಷದಿಂದ ಸರ್ವೋಚ್ಚ ನಾಯಕನಾಗಿರುವಂತಹ ಖಮೇನಿಯನ್ನ ಸಂಪೂರ್ಣವಾಗಿ ಮುಗಿಸಾಕಾಯ್ತು, ನೆಲಸಮ ಮಾಡಲಾಯಿತು. ಇನ್ನೇನು ಎಲ್ಲವೂ ನಿಂತು ಹೋಗುತ್ತೆ, ಯುದ್ಧ ಇನ್ನು ಮುಂದಕ್ಕಾಗಲ್ಲ ಅಂತ ಇದ್ದಂತಹ ಇಸ್ರೇಲ್ ಮತ್ತೆ ಟ್ರಂಪ್ ಆಡಳಿತಾಧಿಕಾರಕ್ಕೆ ಇರಾನ್ ಬಿಗ್ ಶಾಕ್ ಕೊಟ್ಟಿತ್ತು. ಮತ್ತೊಬ್ಬ ಸರ್ವೋಚ್ಚ ನಾಯಕ ಖಮೇನಿಯವ್ರನ್ನ ಕಳ್ಕೊಂಡಾಗ ಅವರ ಪುತ್ರನನ್ನೇ ಅಧ್ಯಕ್ಷರೇ, ಈಗ ಆತಂಕ ಯಾಕೆ ಸಾರ್ವಜನಿಕರು ಸರ್, ನಾನು ಐ ವಿಲ್ ನಾಟ್ ಗೋಯಿಂಗ್ ಟು ಎನಿಥಿಂಗ್. ಆತಂಕ ಯಾಕೆ ಸಾರ್ವಜನಿಕರಲ್ಲಿ ಇರೋದು ಅಂದ್ರೆ ಫೆಬ್ರವರಿ ಕೇಂದ್ರ ಸಚಿವರು ಪಾರ್ಲಿಮೆಂಟ್ ನಲ್ಲಿ ಹೇಳ್ತಾರೆ, ಏನಾದ್ರೂ ಯುದ್ಧ ಆದ್ರೆ ಯಾರು ಅವಶ್ಯಕತೆ ಇಲ್ಲ, 75 ದಿನ ಆಗಷ್ಟು ಇಂಧನ ಇದೆ ಅಂತ ಫೆಬ್ರವರಿ 9 ನಲ್ಲಿ ಪಾರ್ಲಿಮೆಂಟ್ ನಲ್ಲಿ ಹೇಳ್ತಾರೆ. ಮಾರ್ಚ್ 6 ಏನಂತಾರೆ, ಪೆಟ್ರೋಲಿಯಂ ಮಿನಿಸ್ಟರ್ ಯಾವುದೇ ಶಾರ್ಟೇಜ್ ಇಲ್ಲ ಅಂತ ಹೇಳ್ತಾರೆ. ಈ ರೀತಿ ಆತಂಕ ಮಾರ್ಚ್ 7ನೇ ತಾರೀಕು ಡೊಮೆಸ್ಟಿಕ್ ಸಿಲಿಂಡರ್ 115 ರೂಪಾಯಿ, ಕಮರ್ಷಿಯಲ್ ಸಿಲಿಂಡರ್ ಏರಿಕೆ ಮಾಡಿ. ಅದಾದ್ಮೇಲೆ ಕೇಂದ್ರ ಸರ್ಕಾರ ಮಾರ್ಚ್ 10ನೇ ತಾರೀಕು ಏನ್ ಮಾಡುತ್ತೆ, ಎಸೆನ್ಷಿಯಲ್ ಸರ್ವಿಸಸ್ ಮೇಂಟೆನೆನ್ಸ್ ಆಕ್ಟ್ ಅನ್ನ ಜಾರಿ ಮಾಡ್ತಾರೆ. ಎಸ್ಮಾ ಆಕ್ಟ್ ಯಾವಾಗ ಜಾರಿ ಇದಾಗೋದು? when there is a crisis. From February 9 till March 10th, government is saying no need to panic, and you have passed ESMA. ಬರ್ತಾ ಇತ್ತು. ಮೋದಿ ಸರ್ಕಾರ ಸದನದಲ್ಲಿ ನೀವು ಹೇಳಿದ್ದೀರಿ, ಅವ್ರು ಮಾತಾಡ್ಲಿ. ಗೊತ್ತಿದೆ, ಕೂತ್ಕೊಳ್ಳಿ. ನಿಂತಿದ್ದಾರೆ, ಮಾತಾಡ್ತಾರೆ. ಮಾನ್ಯ ಸಭಾಧ್ಯಕ್ಷರು, ಆಯ್ತು, ಈಗ ಈ ವಿಷಯ ಆಯ್ತು. ಒಂದ್ ಸೆಕೆಂಡ್ ಕೂತ್ಕೊಂಡು ರೆಡ್ಡಿ ಉತ್ತರ ಕೊಡಿ. ಅವರು ರಂಗನಾಥ್ ಸಿಟ್ ಡೌನ್, ಅವ್ರು ಉತ್ತರ ಕೊಡ್ಲಿ. ಬಿಜೆಪಿ ನೀವು ಉತ್ತರ ಕೊಡ್ಲಿ. ರಂಗನಾಥ್ ನೋಡಿ ಕೂತ್ಕೊಂಡು ಉತ್ತರ ಕೊಡ್ಲಿ. ನೋಡಿಯಪ್ಪ, ನೀವು ಅವ್ರು ಉತ್ತರ ಕೊಡ್ತಾರೆ, ಮಂತ್ರಿ ಉತ್ತರ ಕೊಡ್ಲಿ. ನೀವು ಮಂತ್ರಿ ಉತ್ತರ ಕೊಡ್ಲಿ, ಬಿಡಿ. ರಂಗನಾಥ್ ಸಿಟ್ ಡೌನ್, ಗಮನಿಸಿ, ಸಿಟ್ ಡೌನ್. ನೀವು ಕೂತ್ಕೊಳ್ಳಿ, ನೋಡಿ ಕೂತ್ಕೊಳ್ಳಿ. ಮಂತ್ರಿ ಮಾತಾಡಿ. ವಿಜೇಂದ್ರ ಅವರು ನೀವು ಮಾತಾಡಿ. ವಿಶ್ವನಾಥ್ ಮಂತ್ರಿ ಆಯ್ತು, ಅವ್ರು ಮಾತಾಡ್ತಾರೆ. ನಮ್ಮ ಪಕ್ಷದವರು ಸ್ಟ್ರೈಕ್ ಮಾಡಿದ್ರೆ ವಿಜೇಂದ್ರ ಸರ್ ಒಂದು ನಿಮಿಷ ರಾಷ್ಟ್ರದಲ್ಲಿ ಮಾನ್ಯ ಸಭಾ ರಾಷ್ಟ್ರದಲ್ಲಿ ಆರ್ಥಿಕ ನೀತಿ ಏನಾಗಿದೆ? ನೀವು ರಾಜಕಾರಣ ಬೆಸ್ಟ್ ಫ್ರೆಂಡ್, ಬೆಸ್ಟ್ ಫ್ರೆಂಡ್ ಬೀಚ್ ನಲ್ಲಿ ವಾಕಿಂಗ್ ಮಾಡಿದ್ರಲ್ಲ, ಏನಾಯ್ತು? ಹೇಳಿ, ವಿದೇಶಾಂಗ ನೀತಿ ಏನಾಯ್ತು? ಎಲ್ಲಿದ್ದಾರೆ?
ಏನಾಗಿತ್ತು? ಎಲ್ಲಿದ್ದಾರೆ ಮೋದಿ ಅವರು ಇವತ್ತು? ಅದೇ ಬಾಯಿ ಬಿಟ್ಟಿಲ್ಲ ಅಲ್ಲ ಇಂದಿರಾ ಇನ್ನು? ಬಾಯಿ ಬಿಟ್ಟಿದ್ದಾರೆ. ಮೋದಿ ಅವರು ಬಾಯಿ ಬಿಟ್ಟಿದ್ದಾರೆ. ಪತ್ರಿಕಾ ಮಂದಣ್ಣ ಅವರಿಗೆ ವಿಶ್ ಮಾಡಬಹುದು, ಇಂಡಿಯಾ ಟಿವಿಗೆ ವಿಶ್ ಮಾಡಬಹುದು. ಅದ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ. ಬಹಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ ನಮ್ಮ ದೇಶ. ಅನಗತ್ಯವಾಗಿ ಚರ್ಚಿಸಿದಾಗಿ ಅದೇನು ಸಿದ್ದರಾಮಯ್ಯ ಮಾಡಿದ್ದ? ಸಿದ್ದರಾಮಯ್ಯ ಮಾಡಿದ್ದ ಸಿಲಿಂಡರ್ ಅದು ಸಿದ್ದರಾಮಯ್ಯ ಮಾಡಿದ್ದ. ಮಾತಾಡ್ತಿರ್ತಾರೆ ಕುತ್ಕೊಳ್ತಾರೆ ಸಚಿವರಿಗೆ ಅವಮಾನ ಮಾಡ್ತಾ ಇದ್ದಾರೆ. ಆಯ್ತು ನೀವು ಕುತ್ಕೊಳ್ಳಿ, ಯುದ್ಧ ಕಾಣ್ತೀರ ನೀವೆಲ್ಲ ಇಲ್ಲಿ ಕುತ್ಕೊಳ್ಳಿ. ಯಾವ್ದು ಒಬ್ರು ಮಾತಾಡಿ, ಆಯ್ತು ಒಬ್ರು ಮಾತಾಡಿ. ಪೆಟ್ರೋಲ್ ಕೂತ್ಕೊಳ್ಳಿ. ಸದನದ ಒಂದ್ ಸೆಕೆಂಡ್ ಮಾನ್ಯ ಸಭಾಧ್ಯಕ್ಷರೇ, ಅಧ್ಯಕ್ಷರೇ, ಒಂದ್ ಸೆಕೆಂಡ್ ವಿಶ್ವನಾಥ್ ಕೊಡ್ತಾನೆ ಅಕ್ಕಲ್ ಮಾರೋರ್ದು ಮುಖ್ಯ ಮುಖ್ಯಮಂತ್ರಿ ಮಾತಾಡಿದ ಕೂತ್ಕೊಳ್ಳಿ. ಜನ ಕೂತ್ಕೊಳ್ಳಿ, ನಾವು ಮಾಡ್ತೇವೆ. ಆಯ್ತಪ್ಪ ಮುಖ್ಯಮಂತ್ರಿ ಕೂತ್ಕೊಳ್ಳಿ. ಆಯ್ತು ಆಯ್ತು, ಇಲ್ಲಿ ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಈಗ ಮಾನ್ಯ ಅಧ್ಯಕ್ಷರೇ, ಗ್ಯಾಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಎಲ್ಲರೂ ಎದ್ದು ನಿಂತ್ಕೋಬೇಕಾದಂತ ಅಗತ್ಯ ಇಲ್ಲ. ಒಂದ್ ಸೆಕೆಂಡ್ ಮಾತಾಡಿ ಬಿಡಿಯಪ್ಪ. ಇಲ್ಲಿ ಎಲ್ಲರಂದ್ರೆ ಎಲ್ಲರೂ ಬಂದು ನಿಮ್ಮ ಹತ್ರ ಪ್ರಸ್ತಾಪ ಮಾಡಿರೋರು, ಅವರು ಉತ್ತರ ಕೊಡಬೇಕಾಗಿರೋರು ಫುಡ್ ಮಿನಿಸ್ಟ್ರು. ಇವತ್ತೇ ಮೀಟಿಂಗ್ ಮಾಡಿದ್ದಾರೆ. ಇವತ್ತು ಚರ್ಚೆ ಮಾಡಿದ್ದಾರೆ. ಅಲ್ಲಿ ಏನು ಆಯಿಲ್ ಕಂಪನಿಗಳವರು ಏನು ಹೇಳಿದ್ದಾರೆ ಅಂತಕ್ಕಂಥದನ್ನ ಪ್ರಸ್ತಾಪ ಮಾಡ್ತಾರೆ. ಅವರು ಅದನ್ನ ಕೇಳಕ್ಕೆ ನಿಮ್ಗೆ ಹೌದು ಮತ್ತೆ ಹೌದು. ಇವತ್ತು ಒಂದ್ ಸೆಕೆಂಡ್, ಈ ಗ್ಯಾಸ್ ಸಿಲಿಂಡರ್ಗಳನ್ನ ಕೊಡ್ತಕ್ಕಂಥವ್ರು ಯಾರ್ರೀ? ಕೇಂದ್ರ ಸರ್ಕಾರ ಅಲ್ವಾ? ಒಂದ್ ಸೆಕೆಂಡ್, ನೀವು ಯಾಕೆ ಉತ್ತರ ಕೊಡ್ತೀರಿ ಇವ್ರೆ? ಕೇಂದ್ರ ಸರ್ಕಾರ ಮೆಟ್ರೋ ಒಂದ್ ಸೆಕೆಂಡ್ ಯಾಕೆ ಮಾತಾಡ್ತಾರೆ? ಸುಮ್ನೆ ಎಲ್ಲಕ್ಕೂ ಎಲ್ಲರೂ ನಿಂತ್ಕೊಳ್ಳೋದು ಯಾಕೆ ಇಲ್ಲಿ ಕೂತ್ಕೊಂಡು ನೀವು ಮಾತಾಡ್ತೀರಲ್ಲ? ಉತ್ತರ ಹೇಳಕ್ಕೆ ಅವಕಾಶ ಕೊಡಿ. ಕೂತ್ಕೊಂಡು ರಂಗನಾಥ್ ಸಿರೋ ನೋಡಿ, ಸಿಲಿಂಡರ್ ಬೆಲೆ ರಾಮನಾಥ್ ಕೂತ್ಕೊಂಡು ಮಾತಾಡಿದ್ದೇನು ಕೇಂದ್ರ ಸರ್ಕಾರದಿಂದ ಕನ್ಸರ್ನ್ ಮಿನಿಸ್ಟರ್ ಎಂತ ಸಿಂಗ್ ಅವರು, ಹರ್ದೀಪ್ ಸಿಂಗ್ ಪುರಿ ಅವರು ಹೇಳಿರ್ತಕ್ಕಂಥದನ್ನ ಪ್ರಸ್ತಾಪ ಮಾಡಿದ್ರು. ಅದನ್ನ ಕೇಳಕ್ಕೆ ನಿಮ್ಗೆ ವ್ಯೈಧಾನ ಇಲ್ಲ. ಒಬ್ಬರು ಮಾತಾಡಿಯಪ್ಪ. ಯಾಕೆ ಇವೆಲ್ಲ ಪತ್ರಿಕೆಲೆಲ್ಲ ಬಂದಿದೆ. ಸದನದಲ್ಲಿ ಹೇಳಿರೋದು. ಸರ್, ಜಗತ್ತಿಗೆ ಬಂದಂತ ಪರಿಸ್ಥಿತಿ ಕೇಂದ್ರ ಸರ್ಕಾರ ಸಂದರ್ಭದಲ್ಲಿ ನಾವೆಲ್ಲರೂ ನಡ್ಕೊಳ್ಬೇಕು. ಕೇಂದ್ರ ಸರ್ಕಾರ ಇದರಲ್ಲೂ ರಾಜಕಾರಣ ಮಾಡಿದ್ರೆ ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರ್ರಿ? ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರು? ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರು? ಚಂದ್ರಪ್ಪನವ್ರೆ, ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರಪ್ಪ? ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರ್ರಿ? ಕೇಂದ್ರ ಸರ್ಕಾರ ಅಂದ ತಕ್ಷಣ ನಿಂತ್ಕೊಬಿಡೋದು.
ಕೇಂದ್ರ ಸರ್ಕಾರನೇ ನೋಡಿ ಸಪ್ಲೈ ಅಲ್ಲಿ ಮಾಡೋದು. ಯಾರ ಹತ್ರ ಕೂತ್ಕೊಂಡು ಮಾತಾಡಬೇಡಿ, ಮತ್ತೆ ಯಾರೊಬ್ರು ಮಾತಾಡಿ. ಹೇಳ್ತಾರೆ ಈಗ ಈ ದೇಶದಲ್ಲಿ ಉತ್ಪತ್ತಿ ಆಗಲ್ಲ. ಸರ್ ಒಂದೇ ನಿಮಿಷ, ಸರ್ ಒಂದ್ ನಿಮಿಷ, ಸರ್ ಈಗ ಕೂತ್ಕೊಳ್ಳಿ. ಸರ್ ಆಯ್ತು. ಸರ್ ನಿಮ್ಮ ವಾರ್ ನಿಲ್ಸಿ, ಅಲ್ಲಿ ಮತ್ತೆ ನೋಡುವ. ಸರ್ ಮಾನ್ಯ ಸಭಾಧ್ಯಕ್ಷ, ಮಾನ್ಯ ಅಧ್ಯಕ್ಷೆ, ಯುದ್ಧದ ಸಂದರ್ಭದಲ್ಲಿ ಗ್ಯಾಸಿನ ಕ್ರೈಸಿಸ್ ನಿರ್ಮಾಣ ಆಗಿದೆ ಅನ್ನೋದನ್ನ ನಾವು ಒಪ್ಪಿಕೊಂಡಿದೀವಿ. ನಮಗೂ ಅದ್ರ ಬಗ್ಗೆ ಆತಂಕ ಇದೆ. ಇದು ಯಾವುದೋ ಒಂದು ಸಮಸ್ಯೆ ಅಲ್ಲ, ಯುದ್ಧ